ಆರೋಗ್ಯವೇ ಭಾಗ್ಯ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಮಧು ನಾಗೇಶ್. ವೀಕ್ಷಕರೇ, ಪ್ರತಿನಿತ್ಯದಂತೆ ಇವತ್ತು ಕೂಡ ಒಂದು ಸಮಸ್ಯೆಯ ಬಗ್ಗೆ, ಆರೋಗ್ಯದ ಸಮಸ್ಯೆಯ ಬಗ್ಗೆ ನಾವು ಮಾತನಾಡಲಿದ್ದೇವೆ. ಇವತ್ತಿನ ಟಾಪಿಕ್ ಏನಪ್ಪ ಅಂತಂದರೆ ಡಿಸ್ಕ್ ಪ್ರಾಬ್ಲಮ್, ಅಂದರೆ ಬೆನ್ನು ಹುರಿ. ಈ ಬೆನ್ನು ನೋವು ಅನ್ನೋದು ಯಾಕೆ ಕಾಣಿಸ್ಕೊಳ್ಳುತ್ತೆ, ಡಿಸ್ಕ್ ಪ್ರಾಬ್ಲಮ್ ಯಾರಲ್ಲಿ ಹೆಚ್ಚಾಗಿ ಕಂಡುಬರುತ್ತೆ, ಕಾರಣಗಳೇನು, ಅದರ ಲಕ್ಷಣಗಳು ಯಾವ ರೀತಿ ಇರುತ್ತೆ, ಹೋಮಿಯೋ ಕೇರ್ನಲ್ಲಿ ಒಂದು ಉತ್ತಮ ಚಿಕಿತ್ಸೆ ನೀಡ್ತಾರೆ ಅನ್ನೋದು ಕೂಡ ನಮಗೆಲ್ಲ ಗೊತ್ತಿರುವ ವಿಚಾರ. ಸೊ ಯಾವ ರೀತಿ ಟ್ರೀಟ್ಮೆಂಟ್ ಪ್ರೊಸೀಜರ್ ಇರುತ್ತೆ ಅನ್ನೋದರ ಕುರಿತಾಗಿ ಸಾಕಷ್ಟು ಮಾಹಿತಿಯನ್ನು ತಿಳಿಸಿಕೊಡುವುದಕ್ಕೆ ನನ್ನ ಜೊತೆ ಇದ್ದಾರೆ ಹೋಮಿಯೋ ಕೇರ್ನ ಖ್ಯಾತ ವೈದ್ಯರಾಗಿರುವಂತಹ ಡಾಕ್ಟರ್ ಅಂಜನಾ. ಅವರನ್ನು ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡೋಣ. ಹಲೋ ಡಾಕ್ಟರ್, ವೆಲ್ಕಮ್ ಟು ದಿ ಶೋ. ಹಲೋ, ಥ್ಯಾಂಕ್ ಯು. ಹೇಗಿದ್ದೀರಾ ಡಾಕ್ಟರ್? ಚೆನ್ನಾಗಿದೆ. ಡಾಕ್ಟರ್, ಡಿಸ್ಕ್ ಪ್ರಾಬ್ಲಮ್, ಬೆನ್ನು ಹುರಿ, ಸಾಕಷ್ಟು ಮಂದಿ ಈ ಒಂದು ಸಮಸ್ಯೆಯಿಂದ ಬಳಲ್ತಾ ಇದ್ದಾರೆ ಅಂತಲೇ ಹೇಳಬಹುದು. ಆಲ್ಮೋಸ್ಟ್ ಯಾರು ತುಂಬ ಹೈಟ್ ಇರ್ತಾರೋ ಅವ್ರಿಗೆಲ್ಲ ಬೆನ್ನು ನೋವು ಇದ್ದೇ ಇರುತ್ತೆ ಅಂತಲೇ ಹೇಳಬಹುದು. ಆ್ಯಂಡ್ ಈ ಬೆನ್ನು ಹುರಿ ಅನ್ನೋದು ಹೇಗೆ ಕಾಣಿಸ್ಕೊಳ್ಳುತ್ತೆ, ಯಾಕೆ ಬರುತ್ತೆ, ಇದರ ಕಾರಣಗಳು, ಲಕ್ಷಣಗಳು ತಿಳಿಸ್ಕೊಡಿ ಮೊದಲಿಗೆ. ನಮ್ಮ ಬಾಡಿಯಲ್ಲಿ ಕುತ್ತಿಗೆಯಿಂದ ಹಿಡಿದು ಕುತ್ತಿಗೆ ಹಿಂದೆ ಭಾಗ, ಬ್ಯಾಕ್ ಆಫ್ ದ ನೆಕ್ಕಿಂದ ಹಿಡಿದು ಎಂಟೈರ್ ಬ್ಯಾಕ್ 33 ಫ್ಲ್ಯಾಟ್ ಬೋನ್ಸಿಂದ ಫಾರ್ಮ್ ಆಗಿರೋ ಸ್ಟ್ರಕ್ಚರ್ ಸ್ಪೈನಲ್ ಕಾರ್ಡಿಂದ ಫಾರ್ಮ್ ಆಗಿರುತ್ತೆ. ಸೊ ಈ ಸ್ಪೈನಲ್ ಕಾರ್ಡಲ್ಲಿ ವರ್ಟಿಬ್ರಾಸ್ ಇರುತ್ತೆ. ಸೊ ಈ ವರ್ಟಿಬ್ರಾಸ್ ಮಧ್ಯದಲ್ಲಿ, ಎರಡು ವರ್ಟಿಬ್ರಾಸ್ ಮಧ್ಯದಲ್ಲಿ ಒಂದು ಕುಷನಿಂಗ್ ಮೆಟೀರಿಯಲ್ ಇರುತ್ತೆ ಬೈ ನೇಮ್ ಡಿಸ್ಕ್. ಈ ಎರಡು ವರ್ಟಿಬ್ರಾಸ್ ಮಧ್ಯದಲ್ಲಿ ಆ ಕುಷನ್ ಲೈಕ್ ಮೆಟೀರಿಯಲ್ ಯಾಕೆ ಇರುತ್ತೆ ಅಂತಂದರೆ ಆ ಡಿಸ್ಕ್, ಆ ವರ್ಟಿಬ್ರಾ ಒಂದಕ್ಕೊಂದು ರಬ್ ಆಗಿ ಫ್ರಿಕ್ಷನ್ ಆಗಬಾರ್ದು. ಸೊ ಆ ಫ್ರಿಕ್ಷನಿಂದ ಪ್ರೊಟೆಕ್ಷನ್ಗೋಸ್ಕರ ಕುಷನಿಂಗ್ ಮೆಟೀರಿಯಲ್ ಡಿಸ್ಕ್ ಅಂತ ಒಂದಿರುತ್ತೆ. ಸೊ ಯಾವಾಗ ಈ ಡಿಸ್ಕಲ್ಲಿ ಅನಾಟಮಿಕಲ್ ಚೇಂಜಸ್ ಬರುತ್ತೆ, ಲೈಕ್ ಪೊಸಿಷನ್ ಚೇಂಜ್ ಆಗುತ್ತೆ, ಅವ್ರ ಸ್ಟ್ರಕ್ಚರಲ್ಲಿ ಏನಾದರೂ ವ್ಯತ್ಯಾಸ ಬರುತ್ತೋ, ಸೊ ಆವಾಗ ಬರೋ ಪ್ರಾಬ್ಲಮ್ಸ್ನ ನಾವು ಡಿಸ್ಕ್ ಪ್ರಾಬ್ಲಮ್ಸ್ ಅಂತ ಕರಿತೀವಿ. ಸೊ ಡಿಸ್ಕ್ ಪ್ರಾಬ್ಲಮ್ಸಲ್ಲಿ ಸಾಕಷ್ಟು ಟೈಪ್ಸ್ ಇದ್ದಾವೆ. ಲೈಕ್ ಸರ್ವೈಕಲ್ ಸ್ಪಾಂಡಿಲೈಟಿಸ್ ಅಂತೀವಿ, ಲಂಬಾರ್ ಸ್ಪಾಂಡಿಲೈಟಿಸ್ ಅಂತೀವಿ, ಆಮೇಲೆ ಸಯಾಟಿಕಾ ಅಂತ ಹೇಳ್ತೀವಿ, ಆರ್ ಸಿಂಪಲ್ ಅಕ್ಯೂಟ್ ಬ್ಯಾಕ್ ಪೇನ್, ಅದಕ್ಕೇನು ಡಯಾಗ್ನೋಸಿಸ್ ಇರಲ್ಲ, ಲೈಕ್ ಮೆಕ್ಯಾನಿಕಲ್ ಬ್ಯಾಕ್ ಪೇನ್ ಅಂತ ಕೂಡ ಹೇಳ್ತೀವಿ. ಈ ಥರ ಡಿಫ್ರೆಂಟ್ ಟೈಪ್ಸ್ ಆಫ್ ಡಿಸ್ಕ್ ಪ್ರಾಬ್ಲಮ್ಸ್ನ ನಾವು ನೋಡ್ತಾ ಇರ್ತೀವಿ. ಸೊ ಮುಂಚೆ ಡಿಸ್ಕ್ ಪ್ರಾಬ್ಲಮ್ ಅಂತ, ಲೈಕ್ ಬ್ಯಾಕ್ ಪೇನ್, ಬೆನ್ನು ನೋವು ಅಂತ ಒಂದು ಪೇಷಂಟ್ ಬಂದಾಗ, ಸೊ ಅದಕ್ಕೆ ನಾವು ತಕ್ಷಣ ಡಿಸ್ಕ್ ಪ್ರಾಬ್ಲಮ್ ಅಂತ ಲೇಬಲ್ ಮಾಡಲ್ಲ. ಸೊ ಅದಕ್ಕೆ ನಾವು ಡ್ಯೂರೇಷನ್ ನೋಡಬೇಕಾಗುತ್ತೆ. ಬಿಕಾಸ್ ಡಿಸ್ಕ್ ಪ್ರಾಬ್ಲಮಲ್ಲಿ ಎರಡು ಟೈಪ್ಸ್ ಇರುತ್ತೆ. ಲೈಕ್ ಮೆಕ್ಯಾನಿಕಲ್ ಪ್ರಾಬ್ಲಮ್ ಅಂತ ಒಂದಿರುತ್ತೆ, ಆ್ಯಂಡ್ ಇನ್ನೊಂದು ಬಂದು ಕ್ರಾನಿಕ್ ಪೇನ್ ಅಂತ ಇರುತ್ತೆ. ಮೆಕ್ಯಾನಿಕಲ್ ಪೇನ್ ಅಂತಂದರೆ ಲೈಕ್ 2-3 ಡೇಸಿಂದ ಅವ್ರು 1 ವಾರದಿಂದ ಅಷ್ಟೇ ಆಗ್ತಾ ಇದೆ, ಶಾರ್ಟ್ ಡ್ಯೂರೇಷನ್. ಸೊ ದಿನನಿತ್ಯ ನೀವೇನು ಕೆಲಸ ಮಾಡ್ತೀರಾ, ಆ ಕೆಲಸ ನೀವು ಹೆಚ್ಚಾಗಿ ಮಾಡಿದಾಗ ಅಲ್ಲಿರೋ ಮಸಲ್ಸ್ ಸ್ಪ್ರೈನ್ ಆದಾಗ, ಎಕ್ಸೆಸಿವ್ ಸ್ಪ್ರೈನ್ ಇಂದ ಬರೋ ಪ್ರಾಬ್ಲಮ್, ಅದಕ್ಕೆ ನಾವು ಮೆಕ್ಯಾನಿಕಲ್ ಪೇನ್ ಆರ್ ಅಕ್ಯೂಟ್ ಪೇನ್ ಅಂತ ಹೇಳ್ತೀವಿ. ಇದು ಆಫ್ಟರ್ ಅ ಸರ್ಟನ್ ರಿಲ್ಯಾಕ್ಸೇಷನ್, ಸ್ವಲ್ಪ ಟೈಮ್ ರೆಸ್ಟ್ ತೊಗೊಂಡ್ರೆ ಸೈಮಲ್ಟೇನಿಯಸ್ ಆಗಿ ಸೆಟ್ ಆಗಿಬಿಡುತ್ತೆ. ಸೊ ಒಂದು ಪೇಷಂಟ್ ಕ್ರಾನಿಕ್ ಬ್ಯಾಕ್ ಪೇನ್ ಅಂತ ಲೇಬಲ್ ಮಾಡೋದಕ್ಕೆ ಲೈಕ್ ಡ್ಯೂರೇಷನ್ 4 ವೀಕ್ಸ್ಗಿಂತ ಹೆಚ್ಚಾಗಿರೋದು, ಆರ್ ಗ್ರ್ಯಾಜುವಲ್ ಆಗಿ ಫಸ್ಟ್ ಚಿಕ್ಕದಾಗಿ ಶುರು ಆಗಿಬಿಟ್ಟು ಸ್ವಲ್ಪ ಪೇಯ್ನಿಂದ ಶುರು ಆಗಿಬಿಟ್ಟು ಡಲ್ ಏಕಿಂಗ್ ಪೇಯ್ನಿಂದ ಶುರು ಆಗಿ ಗ್ರ್ಯಾಜುವಲಿ ಅದು ಇನ್ಕ್ರೀಸ್ ಆಗ್ತಾ ಇರುತ್ತೆ. ಆ್ಯಂಡ್ ಸ್ಲೋ ಪ್ರೋಗ್ರೆಸ್ಸಿಂಗ್ ಡಿಸೀಸ್. ಈ ಡಿಸ್ಕ್ ಪ್ರಾಬ್ಲಮ್ ಅನ್ನೋದು ಸ್ಲೋ ಆಗಿ ಪ್ರೋಗ್ರೆಸ್ ಆಗೋ ಒಂದು ಡಿಸೀಸ್. ಇದು ಒಂದು ಮಲ್ಟಿಫ್ಯಾಕ್ಟೋರಿಯಲ್ ಲೈಫ್ ಸ್ಟೈಲ್ ಡಿಸಾರ್ಡರ್ ಅಂತ ಹೇಳ್ಬೋದು. ಸೊ ಯಾವಾಗ ನೀವು ಕರೆಕ್ಟಾಗಿ ರೆಗ್ಯುಲರ್ ಎಕ್ಸಸೈಸ್ ಮಾಡ್ತಾ ಇರ್ತೀರ, ನಿಮ್ಮ ಬ್ಯಾಕ್ ಮಸಲ್ಸ್ ಏನಿರುತ್ತೆ ಅದು ಕರೆಕ್ಟಾಗಿ ಸ್ಟ್ರೆಚ್ ಆಗ್ತಾ ಇರುತ್ತೆ. ಸೊ ಯಾವಾಗ ಸ್ಟ್ರೆಚಿಂಗ್ ಅನ್ನೋದು ಕರೆಕ್ಟಾಗಿ ಆಗ್ತಾ ಇರುತ್ತೆ ಆ್ಯಂಡ್ ರೆಗ್ಯುಲರ್ ಮೂಮೆಂಟ್ ಆಗ್ತಾ ಇರುತ್ತೋ, ಅಲ್ಲಿ ಬ್ಲಡ್ ಫ್ಲೋ ಅನ್ನೋದು ಕರೆಕ್ಟಾಗಿರುತ್ತೆ. ಸೊ ಯಾವಾಗ ನಿಮಗೆ ಕರೆಕ್ಟಾಗಿ ಎಕ್ಸಸೈಸಸ್ ಇಲ್ಲ, ಸೊ ಇದ್ರ ಕಾರಣ ಬಗ್ಗೆ ಮಾತಾಡಬೇಕಾದ್ರೆ ನಾನು ಮುಂಚೆ ಹೇಳ್ದಂಗೆ ಇದು ಮಲ್ಟಿಫ್ಯಾಕ್ಟೋರಿಯಲ್ ಡಿಸೀಸ್. ಇದು ಏಜ್ ರಿಲೇಟೆಡ್ ಡಿಸೀಸ್ ಅಂತ ಕೂಡ ಹೇಳ್ಬೋದು. ದಿಸ್ ಇಸ್ ಯೂಶ್ವಲಿ ಸೀನ್ 45 ಆದಮೇಲೆ ಫೀಮೇಲ್ಸಲ್ಲಿ ಆರ್ ಮೇಲ್ಸಲ್ಲಿ ಕೂಡ ಲೈಕ್ ಬೋನ್ಸ್ ವೀಕ್ ಆಗೋದು ಶುರು ಆಗುತ್ತೆ. ಕಂಪೇರ್ಡ್ ಟು ಮೇಲ್ಸ್, ಫೀಮೇಲ್ಸಲ್ಲಿ ಆಸ್ಟಿಯೋಪೊರೋಟಿಕ್ ಚೇಂಜಸ್, ಬೋನಲ್ಲಿ ಚೇಂಜಸ್ 45 ಆದಮೇಲೆ ನಾವು ಜಾಸ್ತಿ ನೋಡ್ತಾ ಇರ್ತೀವಿ. ಸೊ ಯಾವಾಗ 45 ಇಂದ 65 ಮಧ್ಯದಲ್ಲಿ ಈ ಪ್ರಾಬ್ಲಮ್ ಶುರು ಆಗುತ್ತೆ. ಸೊ ಅದಕ್ಕೆ ಇದನ್ನು ಏಜ್ ರಿಲೇಟೆಡ್ ಪ್ರಾಬ್ಲಮ್ ಅಂತ ಹೇಳ್ತೀವಿ. ಈ ಏಜಲ್ಲಿ ಬೋನ್ಸಲ್ಲಿ, ಲಿಗಮೆಂಟ್ಸಲ್ಲಿ ವೇರ್ ಆ್ಯಂಡ್ ಟೇರ್ ಆಗುತ್ತೆ.
ಸೊ ಅದರ್ ದ್ಯಾನ್ ದಿ ಏಜ್ ರಿಲೇಟೆಡ್ ಇದು ಲ್ಯಾಕ್ ಆಫ್ ಎಕ್ಸಸೈಸಿಂದ ಬರ್ಬೋದು ಆರ್ ಬ್ಯಾಡ್ ಪೋಸ್ಚರ್. ಅಂದರೆ ಈಗಿರೋ ಅರ್ಬನೈಸೇಷನಲ್ಲಿ ಲೈಕ್ ನಾವು 10 hours ಕೆಲಸ ಮಾಡ್ತಾ ಇದ್ದೀವಿ ಆರ್ 12 hours ಕೆಲಸ ಮಾಡ್ತಾ ಇದ್ದೀವಿ ಅಂತಂದಾಗ ವೆನ್ ದರ್ ಇಸ್ ಅ ಲಾಂಗ್ ನೀಡ್ ಆಫ್ ಸಿಟ್ಟಿಂಗ್, ಲೈಕ್ ಒಂದೇ ಪೊಸಿಷನಲ್ಲಿ ಕೂತ್ಕೊಂಡು ಕೆಲಸ ಮಾಡೋದು ವಿತೌಟ್ ಎನಿ ಮೂಮೆಂಟ್, ಆ ಥರ ಇದ್ದಾಗ ನೀವು ಯಾವ ಥರ ಕೂತ್ಕೊತಾ ಇದ್ದೀರಾ, ನಿಮ್ಮ ಪೋಸ್ಚರ್ ಹೇಗಿದೆ, ನಿಮ್ಮ ಪೋಸ್ಚರ್ ಕರೆಕ್ಟಾಗಿದೆಯಾ ಅಥವಾ ಹೇಗೆ ಮೇಂಟೈನ್ ಮಾಡ್ತಾ ಇದ್ದೀರಾ ನಿಮ್ಮ ಪೋಸ್ಚರ್ ಅನ್ನೋದು ಕೂಡ ತುಂಬ ಇಂಪಾರ್ಟೆಂಟ್. ಸೊ ಲ್ಯಾಕ್ ಆಫ್ ಎಕ್ಸಸೈಸ್, ಬ್ಯಾಡ್ ಪೋಸ್ಚರ್ ಆ್ಯಂಡ್ ಈ ಪ್ರಾಬ್ಲಮ್ ಹೆರಿಡಿಟ್ರಿಯಿಂದ, ಫ್ಯಾಮಿಲಿ ಹಿಸ್ಟ್ರಿಯಿಂದ ಕೂಡ ಬರ್ಬೋದು. ನಿಮ್ಮ ಫ್ಯಾಮಿಲಿಯಲ್ಲಿ ಯಾರಿಗಾದ್ರೂ ಇದೆ ಅಂತಂದರೆ ಥ್ರೂ ಜೀನ್ಸ್ ಇದು ನೆಕ್ಸ್ಟ್ ಜನ್ರೇಷನ್ಗೆ ಬರೋ ಚಾನ್ಸಸ್ ತುಂಬ ಹೆಚ್ಚಿರುತ್ತೆ. ಇದು ಬಿಟ್ಟು ವಿಟಮಿನ್ ಡಿ ಆರ್ ಕ್ಯಾಲ್ಶಿಯಂ ಡೆಫಿಷಿಯನ್ಸಿಯಿಂದ ಕೂಡ ಬ್ಯಾಕ್ ಪೇನ್ ಬರ್ಬೋದು. ಬಿಕಾಸ್ ಬೋನ್ಸ್ ಕರೆಕ್ಟಾಗಿ ಸ್ಟ್ರಕ್ಚರಲ್ಲಿ ಕರೆಕ್ಟ್ ಇರಬೇಕು, ಅವ್ರ ಫಂಕ್ಷನ್ ಕರೆಕ್ಟಾಗಿ ಇರಬೇಕು ಅಂತ ಹೇಳಿದ್ರೆ ವಿಟಮಿನ್ ಡಿ ಮತ್ತು ಕ್ಯಾಲ್ಶಿಯಂ ಅನ್ನೋದು ತುಂಬ ಇಂಪಾರ್ಟೆಂಟ್. ಸೊ ಯಾವಾಗ ಈ ವಿಟಮಿನ್ ಡಿ ಆ್ಯಂಡ್ ಕ್ಯಾಲ್ಶಿಯಂ ಬೋನ್ಸಲ್ಲಿ ಕಡಿಮೆ ಆಗುತ್ತೋ, ಸೊ ಬೋನ್ ಡೆನ್ಸಿಟಿ ಯಾವಾಗ ಕಡಿಮೆ ಆಗುತ್ತೋ ಆವಾಗ ಅಂಥ ಪೇಷಂಟ್ಸಲ್ಲಿ ಕೂಡ ನಾವು ಬ್ಯಾಕ್ ಪೇನ ನೋಡ್ತೀವಿ. ಸೊ ಫೀಮೇಲ್ಸಲ್ಲಿ ಸ್ಪೆಷಲಿ ನಾನು ಹೇಳಿದಂಗೆ ಲೈಕ್ ಯಾವಾಗ ಆಸ್ಟಿಯೋಪೊರೋಟಿಕ್ ಚೇಂಜಸ್ ಆಗುತ್ತೆ, ಅದು ಡ್ಯೂರಿಂಗ್ ಮೆನೋಪಾಸಲ್ಲಿ ಕೂಡ ಆಗ್ಬೋದು. ಯಾವಾಗ ಮುಟ್ಟು ನಿಂತು ಹೋಗುತ್ತೋ ಆ ಟೈಮಲ್ಲಿ ಬೋನ್ಸಲ್ಲಿ ಆಸ್ಟಿಯೋಪೊರೋಟಿಕ್ ಚೇಂಜಸ್ ಅನ್ನೋದು ಕಂಡು ಬರುತ್ತೆ. ಈ ಆಸ್ಟಿಯೋಪೊರೋಟಿಕ್ ಚೇಂಜಸ್ ಕಂಡು ಬಂದಾಗ ಬೋನ್ ಡೆನ್ಸಿಟಿ ವೀಕ್ ಆದಾಗ, ಬೋನ್ ಡೆನ್ಸಿಟಿ ಕಡಿಮೆ ಆದಾಗ ಕೂಡ ಈ ಥರ ಪ್ರಾಬ್ಲಮ್ಸ್ ಕಂಡು ಬರ್ಬೋದು. ಇದೆಲ್ಲ ನಾನು ಹೇಳಿದ್ದು ಪ್ಯಾಥೊಲಾಜಿಕಲ್ ಕಂಡೀಷನ್ಸ್. ಒಂದು ಫಿಮೇಲಲ್ಲಿ ವಿತೌಟ್ ಎನಿ ಪ್ಯಾಥಾಲಜಿ ಫಿಸಿಯೋಲಾಜಿಕಲಿ ಕೂಡ ಈ ಲೋವರ್ ಬ್ಯಾಕ್ ಪೇನ್ ಅನ್ನೋದು ಶುರು ಆಗ್ಬೋದು. ಅದು ಲೋವರ್ ಬ್ಯಾಕ್ ಪೇನೇ ಆಗ್ಬೋದು ಅವ್ರ ನೆಕ್ ಪೇನ್ ಆಗ್ಬೋದು. ಸೊ ಈ ಥರ ಪೇನು ಸ್ಪೆಸಿಫಿಕಲಿ ಡ್ಯೂರಿಂಗ್ ಪ್ರೆಗ್ನೆನ್ಸಿ ಶುರು ಆಗುತ್ತೆ. ಬಿಕಾಸ್ ಪ್ರೆಗ್ನೆನ್ಸಿಯಲ್ಲಿ ಏನಾಗುತ್ತೆ, ಲೈಕ್ ದೇರ್ ಇಸ್ ಗ್ರೋಯಿಂಗ್ ಫೀಟಸ್, ಅಬ್ಡಾಮಿನಲ್ಲಿ ಯೂಟ್ರಸಲ್ಲಿ ಫೀಟಸ್ ಗ್ರೋ ಆಗ್ತಿದ್ದಾಗ ಇಂಟ್ರಾ ಅಬ್ಡಾಮಿನಲ್ ಪ್ರೆಷರ್ ಜಾಸ್ತಿ ಆಗುತ್ತೆ ಆ್ಯಂಡ್ ಕ್ಯಾಲ್ಶಿಯಂ ಆ್ಯಂಡ್ ವಿಟಮಿನ್ ಡಿ ಡಿಮ್ಯಾಂಡ್ ಕೂಡ ಜಾಸ್ತಿ ಆಗುತ್ತೆ. ಸೊ ಯಾವಾಗ ನೀವು ಕರೆಕ್ಟಾಗಿ ವಿಟಮಿನ್ ಡಿ ಮತ್ತು ಕ್ಯಾಲ್ಶಿಯಂ ಸಪ್ಲಿಮೆಂಟ್ಸ್ನ ತೊಗೊತಾ ಇಲ್ಲ ಆ್ಯಂಡ್ ಈವನ್ ಡ್ಯೂರಿಂಗ್ ಪ್ರೆಗ್ನೆನ್ಸಿ ನಿಮಗೆ ಪ್ರಾಪರ್ ಎಕ್ಸಸೈಸ್ ಇಲ್ಲ ಆ್ಯಂಡ್ ನೀವು ತುಂಬ ಒಬೇಸ್ ಇದ್ದೀರಾ, ಓವರ್ ವೆಯ್ಟ್ ಇದ್ದೀರಾ, ಅಂದರೆ ನಿಮ್ಮ ಹೈಟ್ಗೆ ನಿಮ್ಮ ವೆಯ್ಟ್ಗೆ ಕೋರಿಲೇಟ್ ಆಗ್ತಾ ಇಲ್ಲ. ಸೊ ಯಾವಾಗ ನೀವು ಕರೆಕ್ಟಾಗಿ ಲೈಫ್ ಸ್ಟೈಲ್ ಕರೆಕ್ಟಾಗಿ ಮೇಂಟೈನ್ ಮಾಡ್ತಾ ಇಲ್ಲ, ಅವ್ರ ಪೋಸ್ಚರ್ ಕರೆಕ್ಟಾಗಿ ಮೇಂಟೈನ್ ಮಾಡ್ತಾ ಇಲ್ಲ, ಸೊ ಈ ಫಿಸಿಯೋಲಾಜಿಕಲ್ ಕಂಡೀಷನ್ ಪ್ಯಾಥೊಲಾಜಿಕಲ್ ಆಗಿ ಟರ್ನ್ ಆಗ್ಬೋದು. ಫಿಸಿಯೋಲಾಜಿಕಲ್ ಕಂಡೀಷನ್, ಫಿಸಿಯೋಲಾಜಿಕಲ್ ಬ್ಯಾಕ್ ಪೇನ್ ಡ್ಯೂರಿಂಗ್ ಪ್ರೆಗ್ನೆನ್ಸಿ, ಆಫ್ಟರ್ ಡೆಲಿವರಿ ಅದು ಇಮಿಡಿಯೇಟಾಗಿ ಸೆಟ್ ಆಗಬೇಕು. ಬಟ್ ಡ್ಯೂರಿಂಗ್ ಡೆಲಿವರಿ ನೀವು ಗೇನ್ ಆಗಿರೋ ಒಂದು 10 to 11 kgs ವೆಯ್ಟ್ ನೀವು ನ್ಯಾಚುರಲಾಗಿ ಏನು ಗೇನ್ ಆಗ್ತೀರಾ, ಅದು ಆಫ್ಟರ್ ಪ್ರೆಗ್ನೆನ್ಸಿ ಥ್ರೂ ಎಕ್ಸಸೈಸ್ ನೀವು ಗುಡ್ ಲೈಫ್ ಸ್ಟೈಲಿಂದ ಕೂಡ ಕಡಿಮೆ ಆಗಬೇಕು. ಸೊ ನೀವು ವೆಯ್ಟ್ ಕಡಿಮೆ ಆಗ್ತಾ ಇಲ್ಲ, ಅವ್ರ ಕ್ಯಾಲ್ಶಿಯಂ ಅವ್ರ ವಿಟಮಿನ್ ಡಿ ಡೆಫಿಷಿಯನ್ಸಿ ಇದೆ ನಿಮ್ಮ ಬಾಡಿಯಲ್ಲಿ ಅಂತಂದಾಗ ಈ ಥರ ಬ್ಯಾಕ್ ಪೇನ್ಸ್ ಬರೋದನ್ನ ನಾವು ಕಾಮನಾಗಿ ಪೇಷಂಟ್ಸಲ್ಲಿ ನೋಡ್ತಾ ಇರ್ತೀವಿ. ಆ್ಯಂಡ್ ವೆರಿ ಫ್ಯೂ ಕೇಸಸಲ್ಲಿ ಈವನ್ ಆಫ್ಟರ್ LSCS ಸಿಸೇರಿಯನ್ ಸೆಕ್ಷನ್ ಆದಮೇಲೆ ಕೂಡ ಆಫ್ಟರ್ ಸ್ಪೈನಲ್ ಅನಸ್ತೇಷಿಯಾ ಪೇಷಂಟ್ಸ್ ಕಂಪ್ಲೇಂಟ್ ಮಾಡ್ತಾ ಇರ್ತಾರೆ. ಬಟ್ ಸ್ಪೆಸಿಫಿಕಲಿ ಅದು ಕರೆಕ್ಟ್ ರೀಸನ್ ಅಂತ ಹೇಳಕ್ಕೆ ಆಗಲ್ಲ. ದೇರ್ ಈಸ್ ಅ ಚಾನ್ಸ್ ಫಾರ್ ದಿ ಪೇಷಂಟ್ ಟು ಡೆವಲಪ್ ಬ್ಯಾಕ್ ಪೇನ್ ಆಫ್ಟರ್ ಸಿಸೇರಿಯನ್ ಸೆಕ್ಷನ್ ಅಂತ ಅಷ್ಟೇ ಹೇಳ್ತೀವಿ. ದರ್ ಇಸ್ ನೋ ರೂಲ್ ದಟ್ ಸಿಸೇರಿಯನ್ ಆಗಿರೋ ಎಲ್ಲರಿಗೂ ಸ್ಪೈನಲ್ ಅನಸ್ತೇಷಿಯಾ ತೊಗೊಂಡಿರೋರು ಎಲ್ಲರಿಗೂ ಬ್ಯಾಕ್ ಪೇನ್ ಕಂಡು ಬರಬೇಕು ಅಂತ ಎಲ್ಲೂ ಇಲ್ಲ. ಸೊ ಈ ಕಾಸಸ್ ನಿಮ್ಮ ಲೈಫಲ್ಲಿ ಯಾವಾಗ ಇರುತ್ತೆ, ಸೊ ನಿಮ್ಗೆ ಬ್ಯಾಕ್ ಪೇನ್ ಬರೋ ಚಾನ್ಸಸ್ ತುಂಬ ಹೆಚ್ಚಾಗಿರುತ್ತೆ. ಎಸ್ ಡಾಕ್ಟರ್, ಇನ್ನು ಇದನ್ನು ನೆಗ್ಲೆಕ್ಟ್ ಮಾಡಿದ್ರೆ ಇದರ ಕಾಂಪ್ಲಿಕೇಶನ್ಸ್ ಏನೆಲ್ಲ ಎದುರಾಗುತ್ತೆ ಅಂತ? ಕ್ಲಿನಿಕಲ್ ಫೀಚರ್ಸ್ ಮಾತಾಡಬೇಕಾದ್ರೆ ಕ್ಲಿನಿಕಲ್ ಫೀಚರ್ಸ್ ನಾವು ಬ್ಯಾಕ್ ಪೇನ್ಗೆ ಡಿಸೈಡ್ ಆಗಬೇಕು, ಡಿಸ್ಕ್ ಪ್ರಾಬ್ಲಮ್ಗೆ ಡಿಸೈಡ್ ಆಗಬೇಕು ಅಂತಂದರೆ ಅದು ಯಾವ ಪಾರ್ಟಲ್ಲಿ ಎಫೆಕ್ಟ್ ಆಗಿದೆ, ಅದು ನೆಕ್ಕಲ್ಲಿ ಎಫೆಕ್ಟ್ ಆಗಿದೆಯಾ, ಅಂದರೆ ಸರ್ವೈಕಲ್ ಸ್ಪಾಂಡಿಲೈಟಿಸ್ ಆಗಿದೆಯಾ, ಲಂಬಾರ್ ಸ್ಪಾಂಡಿಲೈಟಿಸ್ ಆಗಿದೆಯಾ, ಆರ್ ಸಯಾಟಿಕಾ ಆಗಿದೆಯಾ, ಎಲ್ಲಿ ಯಾವ ಭಾಗನ ಎಫೆಕ್ಟ್ ಮಾಡಿದೆ, ಯಾವ ಸ್ಟೇಜಲ್ಲಿದೆ ಅನ್ನೋದನ್ನು ಕೂಡ ನೋಡ್ಕೋಬೇಕಾಗುತ್ತೆ. ಬಿಕಾಸ್ ನಿಮಗೀಗ ನೆಕ್ ಪೇನ್ ಇದೆ, ಸರ್ವೈಕಲ್ ಸ್ಪಾಂಡಿಲೋಸಿಸ್ ಇದೆ ಅಂತಂದಾಗ ಡಲ್ ನೆಕ್ ಪೇನ್ ಶುರು ಆಗುತ್ತೆ. ಡಲ್ ನೆಕ್ ಪೇನ್ ಶುರು ಆಗೋದು ಆರ್ ಆ ಪೇನ್ ನಿಮಗೆ ಕೈಗಳು ಕೂಡ ರೇಡಿಯೇಟ್ ಆಗೋದು ಯಾವಾಗ ಜಾಸ್ತಿ ವರ್ಸ್ ಕೇಸಸಲ್ಲಿ ನರ್ವ್ಸ್ ಮೇಲೆ ಕಂಪ್ರೆಷನ್ ಆಗುತ್ತೋ, ಸೊ ಆವಾಗ ನಿಮಗೆ ಕೈಯಲ್ಲಿ ವೀಕ್ನೆಸ್ ಅನಿಸೋದು ಆರ್ ಕೈಯಲ್ಲಿ ನಮ್ನೆಸ್ ಆಗೋದು, ಕೈಯಲ್ಲಿ ಏನಾದರೂ ಹಿಡ್ಕೊಂಡ್ರೂ ಕೂಡ ಅದು ಕೆಳಗೆ ಬಿದ್ದುಬಿಡೋದು, ಈ ಥರ ಸಿಮ್ಟಮ್ಸ್ ಎಲ್ಲ ಕಂಡುಬರುತ್ತೆ ಸರ್ವೈಕಲ್ ಪೇನಲ್ಲಿ. ಸರ್ವೈಕಲ್ ಸ್ಪಾಂಡಿಲೋಸಿಸಲ್ಲಿ
ಅದರಲ್ಲಿ ನಾಸಿಯಾ, ಗಿಡ್ಡಿನೆಸ್ ಕೂಡ ಕಂಡುಬರುತ್ತೆ. ಯಾವಾಗ ನೀವು ಕೆಳಗಡೆ ಬೆಂಡ್ ಮಾಡಿ ನೋಡ್ತೀರಾ, ಸೊ ಆವಾಗ ಕಣ್ಣು ತಿರುಗ್ತಾ ಇರೋ ಥರ ಅನಿಸೋದು, ಅವ್ರು ನಾಸಿಯೇಟಿಂಗ್ ಥರ ಅನಿಸೋದು ಕೂಡ ಸಿಮ್ಟಮ್ಸ್ನ ನಾವು ನೋಡ್ತಾ ಇರ್ತೀವಿ. ಸೊ ಲಂಬಾರ್ ಸ್ಪಾಂಡಿಲೋಸಿಸ್ ಅಂತಂದರೆ ಲೋವರ್ ಬ್ಯಾಕ್ ಅಲ್ಲೇ ಎಫೆಕ್ಟ್ ಆಗುತ್ತೆ. ಸೊ ನಾನು ಹೇಳಿದ ರೀಸನ್ಸಲ್ಲಿ ರಿಕರೆಂಟ್ ಫಾಲ್ಸ್ ಕೂಡ ಇರುತ್ತೆ. ಅಂದರೆ ಒಂದು 5 ಇಯರ್ಸ್ ಮುಂಚೆ ನನಗೆ ಹಿಸ್ಟ್ರಿ ಆಫ್ ಇಂಜುರಿ ಇತ್ತು, ಆರ್ ಆಕ್ಸಿಡೆಂಟ್ ಆಗಿತ್ತು, ಅದಾದಮೇಲೆ ನನಗೆ ಬ್ಯಾಕ್ ಪೇನ್ ಶುರುವಾಗಿದೆ ಅಂತ ಹೇಳೋ ಪೇಷಂಟ್ಸಲ್ಲಿ ಕೂಡ ನಾವು ನೋಡ್ತೀವಿ. ಸೊ ರಿಪೀಟೆಡ್ ಇಂಜುರೀಸ್ ಟು ದಿ ಕಾಕೆಕ್ಸ್ ಆರ್ ಬ್ಯಾಕ್ or neck also can lead to the chronic disc problem. ಸೊ ಈ ಥರ ಲೋವರ್ ಬ್ಯಾಕ್ ಪೇನಲ್ಲಿ ನಾವು ಸಿಮ್ಟಮ್ಸ್ ನೋಡಬೇಕಾದ್ರೆ ಸೊ ಕಾಲಲ್ಲಿ ತುಂಬ ವೀಕ್ನೆಸ್ ಅನಿಸೋದು, ಕಾಲು ಡ್ರ್ಯಾಗಿಂಗ್ ಸೆನ್ಸೇಷನ್ ಥರ ಅನಿಸೋದು, ಕಾಲಲ್ಲಿ ನೆಮ್ನೆಸ್ ಆಗೋದು, ಒಂದೊಂದು ಸತಿ ಲೋವರ್ ಬ್ಯಾಕಿಂದ ಹಿಡಿದು ಹೀಲ್ ತನಕ ಕೂಡ, ಅಂದರೆ ಹಿಂಡಿ ತನಕ ಕೂಡ ಪೇಯ್ನ್ ರೇಡಿಯೇಟ್ ಆಗ್ತಾ ಇರೋದು, ಅದು ಒಂದು ಕಡೆನೇ ಪೇಯ್ನ್ ಬರೋದು ಅವ್ರು 2 ಕಡೆನೂ ಪೇಯ್ನ್ ಬರೋದು. ಇಟ್ ಮೇ ಬಿ ಒನ್ ಸೈಡೆಡ್ ಪೇಯ್ನ್, ಇಟ್ ಮೇ ಬಿ ಬೈಲೇಟ್ರಲ್ ಪೇಯ್ನ್, 2 ಕಾಲು ಎಫೆಕ್ಟ್ ಆಗ್ಬೋದು. ಸೊ ಯಾವಾಗ ಈ ನರದ ಮೇಲೆ ತುಂಬ ಜಾಸ್ತಿ ಪ್ರೆಷರ್ ಬೀಳುತ್ತೆ, ಸೊ ಆವಾಗ ಬರೋ ಕಂಡೀಷನ್ನ ನಾವು ಸಯಾಟಿಕಾ ಅಂತ ಕರಿತೀವಿ. ಸೊ ಒಂದು ಪೇಷಂಟ್ಗೆ ಸಯಾಟಿಕಾ ಇದೆ ಅಂತ ಲೇಬಲ್ ಮಾಡೋದಕ್ಕೆ ಸ್ಟ್ರೇಟ್ ಲೆಗ್ ಟೆಸ್ಟ್ ಅಂತ ನಾವು ಒಂದು ಮಾಡ್ತೀವಿ. ಲೋವರ್ ಬ್ಯಾಕ್ ಏಕ್ ಇದೆ ಅಂತ ಪೇಷಂಟ್ ಬಂದಾಗ, ಜೊತೆಗೆ ನಮಗೆ ಕಾಲಲ್ಲಿ ಕೂಡ ನಮ್ನೆಸ್ ಅನಿಸ್ತಾ ಇದೆ, ಏನೋ ಒಂಥರ ಡ್ರ್ಯಾಗಿಂಗ್ ಥರ ಅನಿಸ್ತಾ ಇದೆ, ಹೆವಿ ಅನಿಸ್ತಾ ಇದೆ ಅಂತ ಪೇಷಂಟ್ ಬಂದಾಗ, ಅಕಸ್ಮಾತ್ ಏನಾದರೂ ನರ್ವ್ಸ್ ಕಂಪ್ರೆಷನ್ ಇದೆಯಾ ಅಂತ ನೋಡೋಕ್ಕೆ ನಾವು ಸ್ಟ್ರೇಟ್ ಲೆಗ್ ಟೆಸ್ಟ್ ಅಂತ ಒಂದು ಮಾಡ್ತೀವಿ. ಸೊ ಯಾವಾಗ ಈ ಸ್ಟ್ರೇಟ್ ಲೆಗ್ ಟೆಸ್ಟ್ ಪಾಸಿಟಿವ್ ಬರುತ್ತೆ, ಸೊ ಲೋವರ್ ಬ್ಯಾಕ್ ಪೇನ್ ವಿತ್ ಸಯಾಟಿಕಾ ಅಂತ ನಾವು ಲೇಬಲ್ ಮಾಡ್ತೀವಿ. ಸೊ ಈ ಥರ ಬ್ಯಾಕ್ ಪೇನ್ಸ್ ಆರ್ ಸ್ಪೈನಲ್ ಕಾರ್ಡ್ ಪ್ರಾಬ್ಲಮ್ಸ್ ನೀವು ನೆಗ್ಲೆಕ್ಟ್ ಮಾಡಿದ್ರೆ, ಡಿಸ್ಕ್ ಪ್ರಾಬ್ಲಮ್ಸ್ನ ನೆಗ್ಲೆಕ್ಟ್ ಮಾಡಿದ್ರೆ, ಇದು ಕಂಪ್ರೆಷನ್ ಜಾಸ್ತಿ ಆಗಿ ತುಂಬ ವೀಕ್ ಆಗಿ ತುಂಬ ನೆಗ್ಲೆಕ್ಟ್ ಮಾಡಿದ್ರೆ ಅದು ಪ್ಯಾರಾಲಿಸಿಸ್ ತನಕ ಕೂಡ ಹೋಗ್ಬೋದು. ಸೊ ಇದಕ್ಕೆ ಕಾಂಪ್ಲಿಕೇಟೆಡ್ ಕೇಸಸ್ಸಲ್ಲಿ ಬರೋ ಕಂಡೀಷನ್ನ ನಾವು ರ್ಯಾಡಿಕ್ಯುಲೋಪತಿ ಅಂತ ಹೇಳ್ತೀವಿ. ಸೊ ಅದರ ಜೊತೆಗೆ ಬೆನ್ನಲ್ಲಿ ಉರಿತಾ ಇರೋದು, ಆರ್ ಬೆನ್ನು ಹಿಂದ್ಗಡೆಯಿಂದ ನೋವು ಶುರು ಆಗಿಬಿಟ್ಟು ನಡೆಯೋಕ್ಕೂ ಕಷ್ಟ ಆಗೋದು, ಲೈಕ್ ಡೈಲಿ ಆ್ಯಕ್ಟಿವಿಟೀಸ್ ಮಾಡೋಕ್ಕೂ ಆಗ್ತಾ ಇಲ್ಲ. ಸೊ ನಾವು ಜಾಸ್ತಿ ಕೂತ್ಕೊಂಡ್ರು, ಸ್ವಲ್ಪ ಹೊತ್ತೊಂದು 5 ಮಿನಿಟ್ಸ್ ಕೂತ್ಕೊಂಡ್ರು ಕೂಡ ನಮ್ಗೆ ಕೂಡಕ್ಕೆ ಆಗ್ತಾ ಇಲ್ಲ, ತುಂಬ ಜಾಸ್ತಿ ಪೇಯ್ನ್ ಆಗ್ತಾ ಇದೆ, ನಾವು ಮಲಗಿದ್ರೂ ಪೇಯ್ನ್ ಆಗ್ತಾ ಇದೆ, ಯಾವುದೇ ಪೋಸ್ಚರಲ್ಲಿ ಇದ್ದರೂ ಕೂಡ ನಮಗೆ ಪೇಯ್ನ್ ಜಾಸ್ತಿ ಆಗ್ತಾ ಇದೆ. ಸೊ ಇದರಿಂದ ನಮ್ಮ ದಿನನಿತ್ಯ ಕೆಲಸಗಳು ನಾವು ಮಾಡ್ಕೊಳ್ಳೋಕೆ ಆಗ್ತಾ ಇಲ್ಲ ಅಂತ ಬರೋ ಪೇಷಂಟ್ಸ್ನ ನಾವು ನೋಡ್ತಾ ಇರ್ತೀವಿ. ಸೊ ಈ ಎಲ್ಲ ಕಾಂಪ್ಲಿಕೇಶನ್ಸ್ ಕೂಡ ಬರೋ ಚಾನ್ಸಸ್ ಇರುತ್ತೆ. ಸೊ ನೀವು ಎಷ್ಟು ಬೇಗ, ಲೈಕ್ ನಿಮಗೆ ಬೆನ್ನು ನೋವು ಯಾವುದೇ ಕಾರಣಕ್ಕೆ ಬರಲಿ, 2 ವಾರಕ್ಕಿಂತ ಹೆಚ್ಚಾಗಿ ಬೆನ್ನು ನೋವು ಇದೆ ಅಂತ ಹೇಳಿದಾಗ ನೀವು ಡಾಕ್ಟರ್ ಹತ್ರ ಹೋಗಿ ಅದು ಯಾಕೆ ಬರ್ತಾ ಇದೆ, ಏನಕ್ಕೆ ಶುರು ಆಯಿತು, ಸೊ ಹೆಂಗೆ ಶುರು ಆಯಿತು ಅನ್ನೋದನ್ನು ನೀವು ಡಯಾಗ್ನೋಸ್ ಮಾಡಿಸ್ಕೊಳ್ಳೋದು ತುಂಬ ಇಂಪಾರ್ಟೆಂಟ್. ಅದು ಬಿಟ್ಟು ಲೈಕ್ ಸೆಲ್ಫ್ ಮೆಡಿಕೇಷನ್ಸ್ ಲೈಕ್ ಆಯಿಂಟ್ಮೆಂಟ್ಸ್, ಸ್ಪ್ರೇಸ್ ಯೂಸ್ ಮಾಡಿದ್ರೆ, ಲೋಕಲ್ ಅಪ್ಲಿಕೇಶನ್ಸ್ ಯೂಸ್ ಮಾಡೋದ್ರಿಂದ ಆ ಸ್ಪೆಸಿಫಿಕ್ ಟೈಮ್ಗೆ ನಿಮಗೆ ರಿಲೀಫ್ ಆಗುತ್ತೆ. ಬಟ್ ಯಾವ ಕಾಸ್ಗೆ ನಿಮಗೆ ಪ್ರಾಬ್ಲಮ್ ಆಗ್ತಾ ಇದೆ, ಆ ಕಾಸ್ ಅನ್ನೋದು ಹಾಗೇ ಇರುತ್ತೆ. ಯಾವಾಗ ನೀವು ಆ ಕಾಸ್ನ ನೋಡಿ ಕಾಸಿಗೆ ಟ್ರೀಟ್ಮೆಂಟ್ ಕೊಡ್ತೀರಾ, ಆವಾಗ ನಿಮಗೆ ಈ ಪ್ರಾಬ್ಲಮಿಂದ ರಿಕವರ್ ಆಗೋಕ್ಕೆ ಚಾನ್ಸಸ್ ಇರುತ್ತೆ. ಆ್ಯಂಡ್ ರಿಕವರಿ ಬಗ್ಗೆನೂ ಮಾತಾಡಬೇಕಾದ್ರೆ ಜಾಸ್ತಿ ಜನಕ್ಕೆ ಈ ಡೌಟು ಇರುತ್ತೆ, ಎಷ್ಟು ಬೇಗ ವಾಸಿ ಆಗುತ್ತೆ ನಾವು ತೊಗೊಳ್ಳೋಕೆ ಶುರು ಮಾಡಿದ್ರೆ. ಅದ್ರ ಬಗ್ಗೆ ಮಾತಾಡೋಣ, ಇನ್ನು ಟ್ರೀಟ್ಮೆಂಟ್ ಪ್ರೊಸೀಜರ್ ಎಲ್ಲ ಯಾವ ರೀತಿ ಇರುತ್ತೆ ಅಂತ. ಸೊ ವೀಕ್ಷಕರೇ ನೋಡ್ತಾ ಇದ್ದೀರಲ್ಲ, ನಿಮಗೂ ಕೂಡ ಬೆನ್ನು ನೋವಿನ ಸಮಸ್ಯೆ ಇದೆ, ಡಿಸ್ಕ್ ಪ್ರಾಬ್ಲಮ್ ಇದೆ ಅಂತಂದರೆ ನಾವು ತೋರಿಸುವಂತಹ ನಂಬರ್ಗೆ ನೀವು ನೇರವಾಗಿ ಕರೆ ಮಾಡಿ ಡಾಕ್ಟರ್ ಬಳಿ ಲೈವ್ನಲ್ಲಿ ಮಾತನಾಡಬಹುದು. ಎಸ್ ಡಾಕ್ಟರ್, ನೀವು ಟ್ರೀಟ್ಮೆಂಟ್ ಬಗ್ಗೆ ತಿಳಿಸ್ಕೊಡ್ತಾ ಇದ್ರಿ, ರಿಕವರಿ ಪಾರ್ಟ್ ಇದು ಮೋಸ್ಟ್ ಇಂಪಾರ್ಟೆಂಟ್ ಅಂತಲೇ ಹೇಳಬಹುದು. ಯಾಕಂದರೆ ನಾವು ಚಿಕಿತ್ಸೆಯನ್ನು ಪಡೆದುಕೊಳ್ತೀವಿ, ಅದಾದಮೇಲೆ ನಮ್ಗೆ ಎಷ್ಟು ದಿನ ಆದಮೇಲೆ ಈ ಒಂದು ಪ್ರಾಬ್ಲಮ್ನಿಂದ ದೂರ ಇರಬಹುದು, ಮುಕ್ತಿ ಸಿಗುತ್ತೆ, ನಮಗೆ ಆರಾಮಾಗಿ ನಾವು ಯಾವಾಗ ಆಗ್ತೀವಿ ಅನ್ನೋ ಪ್ರಶ್ನೆ ಇದ್ದೇ ಇರುತ್ತೆ. ಸೊ ಆ ಟ್ರೀಟ್ಮೆಂಟ್ ಪ್ರೊಸೀಜರ್ ಬಗ್ಗೆ ಹೇಳಿ. ಟ್ರೀಟ್ಮೆಂಟ್ ಶುರು ಮಾಡೋಕ್ಕಿಂತ ಮುಂಚೆ ಲೈಕ್ ನಾವು ಕ್ಲಿನಿಕಲ್ ಎಕ್ಸಾಮಿನೇಷನ್ ಮಾಡಿ ಯಾವ ಸ್ಟೇಜಲ್ಲಿದೆ, ಎಷ್ಟು ದಿನದಿಂದ ನೀವು ಸಫರ್ ಆಗ್ತಾ ಇದ್ದೀರಾ, ನಿಮ್ಮ ಲೈಫ್ ಸ್ಟೈಲ್ ಹೇಗಿದೆ, ನಿಮ್ಮ ಪೋಸ್ಚರ್ ಹೇಗಿದೆ, ಎಲ್ಲ ರೀಸನ್ಸ್ನ ನಾವು ನೋಡಿ ಮೆಡಿಕೇಷನ್ನ ಶುರು ಮಾಡ್ತೀವಿ. ಬಟ್ ನಾನು ಮುಂಚೆ ಹೇಳಿದಂಗೆ ಇದು ಕ್ರಾನಿಕ್ ಸ್ಲೋ ಪ್ರೋಗ್ರೆಸಿಂಗ್ ಡಿಸೀಸ್. ಸೊ ಸ್ಲೋ ಪ್ರೋಗ್ರೆಸಿಂಗ್ ಕ್ರಾನಿಕ್ ಡಿಸೀಸಸಲ್ಲಿ ರಿಕವರಿನೂ ಸ್ವಲ್ಪ ಟೈಮ್ ತೊಗೊಳ್ಳುತ್ತೆ. ದೇರ್ ವಿಲ್ ಬಿ ಅ ಗ್ರ್ಯಾಜುವಲ್ ಇಂಪ್ರೂವ್ಮೆಂಟ್. ಸೊ ಮೆಡಿಕೇಷನ್ಸ್ ಜೊತೆಗೆ ನಾವು ಹೇಳೋ ಲೈಫ್ ಸ್ಟೈಲ್ ಚೇಂಜಸ್ ಆಗ್ಬೋದು, ಆರ್ ಡಯಟ್ರಿ ಚೇಂಜಸ್ ಆಗ್ಬೋದು, ಆರ್ ನೀವು ಕೆಲಸ ಮಾಡೋ ಜಾಬ್ ಇರ್ಬೋದು, ಆಕ್ಯುಪೇಷನ್ ಇರ್ಬೋದು. ಬಿಕಾಸ್ ಆಕ್ಯುಪೇಷನಿಂದ ಕೂಡ ನಿಮಗೆ ಪೇಯ್ನ್ ಬರೋ ಚಾನ್ಸಸ್ ಇರುತ್ತೆ, ಆರ್
ರ್ಯಾಂಡಮ್ ಆಗಿ ತುಂಬ ಲಾಂಗ್ ಡಿಸ್ಟೆನ್ಸ್ ಟ್ರಾವೆಲಿಂಗ್ ಮಾಡೋದಾಗ್ಬೋದು, ಬೈಕಲ್ಲಿ ತುಂಬ ಜಾಸ್ತಿ ಟ್ರಾವೆಲ್ ಮಾಡೋದಾಗ್ಬೋದು. ಈ ಥರ ಲೈಕ್ ಹಲವಾರು ಎಕ್ಸೈಟಿಂಗ್ ಫ್ಯಾಕ್ಟರ್ಸ್, ಮೇಂಟೈನಿಂಗ್ ಫ್ಯಾಕ್ಟರ್ಸ್ ನಿಮ್ಮ ಡಿಸೀಸ್ನ ಹಾಗೆ ಮೇಂಟೈನ್ ಮಾಡ್ತಾ ಬರುತ್ತೆ. ಸೊ ಯಾವಾಗ ಈ ಮೇಂಟೈನಿಂಗ್ ಕಾಸಸ್ನ, ಈ ಲೈಫ್ ಸ್ಟೈಲ್ ಚೇಂಜಸ್ನ ನೀವು ಕರೆಕ್ಟಾಗಿ ಮಾಡಿಕೊಂಡು ರೆಗ್ಯುಲರ್ ಟ್ರೀಟ್ಮೆಂಟ್ ತೊಗೋತೀರಾ, ಆವಾಗ ನಿಮಗೆ ಗ್ರ್ಯಾಜುವಲಿ ಇಂಪ್ರೂವ್ಮೆಂಟ್ ಕಂಡು ಬರುತ್ತೆ. ಆ್ಯಂಡ್ ಈ ಇಂಪ್ರೂವ್ಮೆಂಟ್ ಅನ್ನೋದು ಕೇಸ್ ಟು ಕೇಸ್ ವೇರಿ ಆಗುತ್ತೆ. ಇಂಪ್ರೂವ್ಮೆಂಟ್ ಆಗಬೇಕು ಅಂತಂದರೆ ನೀವು ಎಷ್ಟು ಅರ್ಲಿಯಾಗಿ ಕ್ಲಿನಿಕ್ಗೆ ಬರ್ತೀರಾ, ಆ್ಯಂಡ್ ನಿಮ್ಮ ಪ್ರಾಬ್ಲಮ್ ಎಷ್ಟು ಎಕ್ಸ್ಟೆಂಟಿಗಿದೆ, ಬರೀ ಡಿಸ್ಕಲ್ ಪ್ರಾಬ್ಲಮ್ ಇದೆಯಾ, ಅವ್ರ ನರಗಳು ಕೂಡ ಇನ್ವಾಲ್ವ್ ಆಗಿದೆಯಾ, ನರ ಮೇಲೆ ಪ್ರೆಷರ್ ಇದೆಯಾ, ಎಷ್ಟು ವರ್ಷದಿಂದ ನಿಮಗೆ ಪ್ರಾಬ್ಲಮ್ ಆಗಿದೆ, ಹಿಸ್ಟ್ರಿ ಆಫ್ ಇಂಜುರಿ ಇದೆಯಾ, ಈ ಎಲ್ಲ ಫ್ಯಾಕ್ಟರ್ಸ್ನ ಕೂಡ ನೋಡಿಕೊಂಡು ನಾವು ಟ್ರೀಟ್ಮೆಂಟ್ನ ಶುರು ಮಾಡ್ತೀವಿ. ಸೊ ಡಯಟ್ರಿ ಚೇಂಜಸ್ ಆ್ಯಂಡ್ ಲೈಫ್ ಸ್ಟೈಲ್ ಚೇಂಜಸ್ ಕೂಡ ಈಕ್ವಲಿ ಇಂಪಾರ್ಟೆಂಟ್ ಅಂತಲೇ ಹೇಳ್ಬೋದು. ಸೊ ಲೈಫ್ ಸ್ಟೈಲ್ ಚೇಂಜಸ್ ಪ್ಲಸ್ ಡಯಟ್ರಿ ಚೇಂಜಸ್ ಆ್ಯಂಡ್ ಕರೆಕ್ಟ್ ಮೆಡಿಕೇಷನ್ನ ನೀವು ತೊಗೊಂಡು ಆ್ಯಂಡ್ ರೆಗ್ಯುಲರ್ ನೆಕ್ ಎಕ್ಸಸೈಸಸ್ ಆರ್ ಬ್ಯಾಕ್ ಎಕ್ಸಸೈಸಸ್, ಯಾವ ಪಾರ್ಟ್ ನಿಮಗೆ ಎಫೆಕ್ಟ್ ಆಗಿದೆ ಅಂತ ಅದರ ಮೇಲೆ ಡಿಪೆಂಡ್ ಆಗಿ ನಾವು ಸರ್ಟನ್ ಎಕ್ಸಸೈಸಸ್ ಕೂಡ ಹೇಳ್ತೀವಿ. ಸೊ ಆ ಎಕ್ಸಸೈಸಸ್ ಕೂಡ ನೀವು ಕರೆಕ್ಟಾಗಿ ಮಾಡಿದಾಗ ಡೆಫಿನೆಟ್ಲಿ ದೆರ್ ಇಸ್ ಅ ಚಾನ್ಸ್ ಫಾರ್ ಯು ಟು ರಿಕವರ್ ಫ್ರಮ್ ದ ಪ್ರಾಬ್ಲಮ್. ಬಟ್ ರಿಕವರ್ ಆದರೂ ಕೂಡ ಆಫ್ಟರ್ ರಿಕವರಿ ನೀವು ಮತ್ತೆ ಅದೇ ಬ್ಯಾಡ್ ಪೋಸ್ಚರ್ ಆರ್ ಅದೇ ಥರ ಕ್ಯಾಲ್ಶಿಯಮ್ ಮತ್ತು ವಿಟಮಿನ್ ಡಿ ಡೆಫಿಷಿಯನ್ಸೀಸ್ ಆ ಥರ ಅದೇ ಥರ ಮೇಂಟೈನ್ ಮಾಡಿ ಡಯಟ್ ಕರೆಕ್ಟಾಗಿ ತೊಗೋತಾ ಇಲ್ಲ, ಆರ್ ಲೈಫ್ ಸ್ಟೈಲ್ ಕರೆಕ್ಟಾಗಿ ಮೇಂಟೈನ್ ಮಾಡ್ತಾ ಇಲ್ಲ, ಎಕ್ಸಸೈಸ್ ಕರೆಕ್ಟಾಗಿ ಮಾಡ್ತಾ ಇಲ್ಲ ಅಂತ ದೆರ್ ಇಸ್ ಅ ಚಾನ್ಸ್ ಆಫ್ ರಿಕರೆನ್ಸ್. ಬಿಕಾಸ್ ಯಾವ ಲೈಫ್ ಸ್ಟೈಲ್ ಡಿಸಾರ್ಡರ್ ಆದರೂ ಆಗ್ಬೋದು, ಥ್ರೂ ಮೆಡಿಕೇಷನ್ ಇಫ್ ಯು ಆರ್ ಬೆಟರ್ ಅದನ್ನು ಹಾಗೆ ಮೇಂಟೈನ್ ಮಾಡ್ಕೋಬೇಕಾಗತ್ತೆ. ಒನ್ಸ್ ಯು ಆರ್ ಬೆಟರ್, ನೀವು ಯಾವ ಲೈಫ್ ಸ್ಟೈಲ್ ಚೇಂಜಸ್ಸಿಂದ ನೀವು ಬೆಟರ್ ಆಗಿದ್ದೀರಾ ಆ ಲೈಫ್ ಸ್ಟೈಲ್ ಚೇಂಜಸ್ನ ನೀವು ಹಾಗೆ ಮೇಂಟೈನ್ ಮಾಡ್ಕೋಬೇಕಾಗತ್ತೆ. ಸೊ ನೀವು ಯಾವಾಗ ಕರೆಕ್ಟಾಗಿ ಗುಡ್ ಲೈಫ್ ಸ್ಟೈಲ್ನ ನೀವು ಮೇಂಟೈನ್ ಮಾಡ್ತೀರಾ, ಸೊ ಆವಾಗ ನಿಮಗೆ ಪ್ರಾಬ್ಲಮ್ ಇಂದ ರಿಕವರಿ ಸಿಗೋದಕ್ಕೆ ಚಾನ್ಸಸ್ ಇರುತ್ತೆ. ಎಸ್ ಡಾಕ್ಟರ್, ಇನ್ನು ಈಗ ಪ್ರಮುಖವಾಗಿ ನಮ್ಮ ದೇಹದಲ್ಲಿ ನಾವು ಮೂಳೆಗಳನ್ನು ಆರೋಗ್ಯಯುತವಾಗಿ ನೋಡ್ಕೊಳ್ಬೇಕು. ಸೊ ನಮ್ಮ ಮೂಳೆಗಳು ಬಲಿಷ್ಠವಾಗಿರಬೇಕಂದ್ರೆ ನಾವು ಸೇವಿಸುವಂತಹ ಆಹಾರದಲ್ಲಿ ಏನನ್ನು ಅತಿ ಹೆಚ್ಚಾಗಿ ತಿನ್ನಬೇಕು, ನಮ್ಮ ಲೈಫ್ ಸ್ಟೈಲ್ ಹೇಗಿರಬೇಕು ಅನ್ನೋದ್ರ ಕುರಿತಾಗಿ ತಿಳಿಸ್ಕೊಡಿ. ನಾನು ಮುಂಚೆ ಹೇಳ್ದಂಗೆ ಲೈಕ್ ಬೋನ್ಸಲ್ಲಿ ವಿಟಮಿನ್ ಡಿ ಮತ್ತು ಕ್ಯಾಲ್ಶಿಯಮ್ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಸೊ ನಿಮಗೆ ವಿಟಮಿನ್ ಡಿ ಅಥವಾ ಕ್ಯಾಲ್ಶಿಯಮ್ ಡೆಫಿಷಿಯನ್ಸಿ ಇದೆ ಅಂತಂದಾಗ ಸೊ ನೀವು ರೆಗ್ಯುಲರಾಗಿ ಸನ್ಲೈಟಲ್ಲಿ ವಾಕ್ ಮಾಡೋದಾಗಿರ್ಬೋದು ಅವ್ರು ಜಾಗಿಂಗ್ ಮಾಡೋದಾಗಿರ್ಬೋದು, ಅರ್ಲಿ ಮಾರ್ನಿಂಗ್ ಸನ್ಲೈಟಲ್ಲಿ ಮಾಡೋದು ತುಂಬ ಒಳ್ಳೆಯದು. ಬಿಕಾಸ್ ವಿಟಮಿನ್ ಡಿ ಅನ್ನೋದು ನಿಮಗೆ ಸನ್ಲೈಟಿಂದ ಸಿಗೋ ಒಂದು ವಿಟಮಿನ್. ಸೊ ಅದ್ರ ಜೊತೆಗೆ ಲೈಕ್ ರೆಗ್ಯುಲರ್ ಎಕ್ಸಸೈಸ್ ಮಾಡೋದು, ಕ್ಯಾಲ್ಶಿಯಮ್ ರಿಚ್ ಫುಡ್ಸ್ ಲೈಕ್ ಮಿಲ್ಕ್ ಆಗಿರ್ಬೋದು, ರಾಗಿ ಮಿಲ್ಕ್, ಈ ಥರದ ಫುಡ್ಸ್, ಲೀಫಿ ವೆಜಿಟಬಲ್ಸ್ ಲೈಕ್ ಸ್ಪಿನಾಚ್ ಆಗಿರ್ಬೋದು, ಪಾಲಕ್, ಈ ಥರ ಫುಡ್ಸ್ ನೀವು ಕರೆಕ್ಟಾಗಿ ಒಂದು ಬ್ಯಾಲೆನ್ಸ್ಡ್ ಡಯಟ್ನ ತೊಗೊಂಡು ಮಿಲ್ಲೆಟ್ಸ್ ಜಾಸ್ತಿ ಮಿಲ್ಲೆಟ್ಸ್ ಒಂದು ಹೆಚ್ಚಾಗಿ ನೀವು ಡಯಟಲ್ಲಿ ಇನ್ಕ್ಲೂಡ್ ಮಾಡಿದಾಗ ಆ್ಯಂಡ್ ಶುಗರ್ನ ರಿಪ್ಲೇಸ್ ಮಾಡಿ ಜಾಗರಿ ಈಸ್ ಅ ವೆರಿ ರಿಚ್ ಸೋರ್ಸ್ ಆಫ್ ಐರನ್ ಆ್ಯಂಡ್ ಕ್ಯಾಲ್ಶಿಯಮ್. ಸೊ ಐರನ್ನ ಕೂಡ ನೀವು ಹೆಚ್ಚಾಗಿ ತೊಗೋಬೇಕು. ಬಿಕಾಸ್ ಕ್ಯಾಲ್ಶಿಯಮ್ ಯಾವಾಗ ನಿಮ್ಮ ಬಾಡಿಯಲ್ಲಿ ಕಡಿಮೆ ಆಗುತ್ತೆ, ಕೆಲವೊಬ್ಬರು ತುಂಬ ಕಡಿಮೆ ಪ್ರಮಾಣದಲ್ಲಿ ಕ್ಯಾಲ್ಶಿಯಮ್ ಇರುತ್ತೆ ಅವ್ರ ಬಾಡಿಯಲ್ಲಿ, ಅಂಥ ಪೇಷಂಟ್ಸಲ್ಲಿ ಈವನ್ ಕ್ಯಾಲ್ಶಿಯಮ್ ಸಪ್ಲಿಮೆಂಟ್ಸ್ ಕೂಡ ಆಲ್ರೆಡಿ ಅವರು ತೊಗೋತಾ ಇರ್ತಾರೆ. ತುಂಬ ಜನ ಕೇಳ್ತಾರೆ ಲೈಕ್ ನಾವು ಹೋಮಿಯೋಪತಿಕ್ ಮೆಡಿಸಿನ್ಸ್ ತೊಗೋತಾ ಇದ್ದೀವಿ, ಕ್ಯಾಲ್ಶಿಯಮ್ ಸಪ್ಲಿಮೆಂಟ್ಸ್ನ ಬಿಡ್ಬೋದಾ ಅಂತ ಹೇಳ್ತಾರೆ. ನೀವು ಹೋಮಿಯೋಪತಿಕ್ ಮೆಡಿಸಿನ್ಸ್ ತೊಗೋತಾ ಇದ್ದೀರಾ ಅಂತಂದರೆ ಕ್ಯಾಲ್ಶಿಯಮ್ ಬಿಡಬೇಕಾಗಿರೋ ಅವಶ್ಯಕತೆ ಇಲ್ಲ. ಸೊ ಕ್ಯಾಲ್ಶಿಯಮ್ ಸಪ್ಲಿಮೆಂಟ್ಸ್ನ ತೊಗೊಂಡು ಪ್ಯಾರಲಲ್ ಆಗಿ ನೀವು ಹೋಮಿಯೋಪತಿಕ್ ಮೆಡಿಕೇಷನ್ಸ್ನ ಕೂಡ ತೊಗೋಬೋದು. ರೆಗ್ಯುಲರ್ ಎಕ್ಸಸೈಸ್, ಯೋಗ ಅನ್ನೋದು ಕೂಡ ತುಂಬ ಇಂಪಾರ್ಟೆಂಟ್. ಸೊ ನೀವು ಎಷ್ಟು ಊಟ ಮಾಡ್ತಾ ಇದ್ದೀರಾ, ಎಷ್ಟು ಕ್ಯಾಲರೀಸ್ನ ನೀವು ಬಾಡಿ ಒಳಗೆ ತೊಗೋತಾ ಇದ್ದೀರಾ, ಅಷ್ಟು ಕ್ಯಾಲರೀಸ್ನ ನೀವು ಕರೆಕ್ಟಾಗಿ ಖರ್ಚು ಮಾಡಬೇಕು. ಸೊ ಲ್ಯಾಕ್ ಆಫ್ ಎಕ್ಸಸೈಸ್ ಅನ್ನೋದು ಯಾವಾಗ ನಿಮ್ಮ ಸ್ಪೈನಿಗೆ ಪುವರ್ ಸರ್ಕ್ಯುಲೇಷನ್ ಆಗುತ್ತೆ ಆವಾಗ ಕೂಡ ನಿಮಗೆ ಪ್ರಾಬ್ಲಮ್ಸ್ ಬರೋ ಚಾನ್ಸಸ್ ಹೆಚ್ಚು. ತುಂಬ ಜಾಸ್ತಿ ನಾವು ಸರ್ವೈಕಲ್ ಮತ್ತು ಲಂಬಾರ್ ಪ್ರಾಬ್ಲಮ್ಸ್ನ ನೋಡ್ತಾ ಇದ್ದೀವಿ. ಬಿಕಾಸ್ ಯಾವಾಗ ನಿಮ್ಮ ಬಾಡಿಯಲ್ಲಿ ನಿಮ್ಮ ಇಡೀ ಸ್ಪೈನಲ್ ಕಾರ್ಡಲ್ಲಿ ಜಾಸ್ತಿ ಮೂಮೆಂಟ್ ಇರೋ ಜಾಗ ಒಂದು ನಿಮ್ಮ ಕುತ್ತಿಗೆ ಭಾಗ ಮತ್ತು ಇನ್ನೊಂದು ನಿಮ್ಮದು ಲೋವರ್ ಬ್ಯಾಕ್. ಸೊ ನೀವು ವಾಕ್ ಮಾಡಬೇಕಾದ್ರೂ, ಜಾಗಿಂಗ್ ಮಾಡಬೇಕಾದ್ರೂ ಅವ್ರು ಸಿಂಪಲ್ ನಡಿಬೇಕಾದ್ರೂ ಕೂಡ ಜಾಸ್ತಿ ಮೂಮೆಂಟ್ ನಿಮಗೆ ಬ್ಯಾಕಲ್ಲೇ ಬರುತ್ತೆ. ಸೊ ಅದರ ಸಂಬಂಧಪಟ್ಟು ನಿಮಗೆ ಬ್ಯಾಕ್ ಪೇನ್
ಆರ್ ಸರ್ವೈಕಲ್ ಪೇನ್ ಅನ್ನೋದು ತುಂಬ ಜಾಸ್ತಿ ನೋಡ್ತಾ ಇರ್ತೀವಿ. ಸರ್ವೈಕಲ್ ಪೇನ್ ವೈಟ್ ಕಾಲರ್ ಜಾಬ್ಸ್ ಅಂದರೆ ಈ ವೈಟ್ ಕಾಲರ್ ಜಾಬ್ಸ್ ಡೆಸ್ಕ್ ಜಾಬ್ಸಲ್ಲಿ ಜಾಸ್ತಿ ನೋಡ್ತೀವಿ. ಬಿಕಾಸ್ ನೀವು ಸಿಸ್ಟಮ್ ನೋಡ್ತಾ ಇದ್ದೀರಾ ಅಂತ ಅಂದರೆ ಒಂದು ಕರೆಕ್ಟ್ ಪೋಸ್ಚರ್ ಇರಬೇಕು ಆ್ಯಂಡ್ ನಿಮ್ಮ ನೆಕ್ಗೆ ಒಂದು ಕರೆಕ್ಟ್ ಸಪೋರ್ಟ್ ಅನ್ನೋದು ಕರೆಕ್ಟಾಗಿ ಇರಬೇಕು. ಆ್ಯಂಡ್ ನೀವು ಯಾವ ಥರ ಚೇರ್ ತೊಗೋತಾ ಇದ್ದೀರಾ, ಎಷ್ಟು ಅವರ್ಸ್ ನೀವು ಕೂತ್ಕೊತಾ ಇದ್ದೀರಾ. ಸಪೋಸ್ ನಿಮಗೆ 10 hours ವರ್ಕ್ ಇದೆ ಅಂತಂದರೆ ಮಧ್ಯದಲ್ಲಿ ಆಫ್ಟರ್ 1 hour ಆರ್ ಆಫ್ಟರ್ 1.5 hour ಟೇಕ್ ಅ ಬ್ರೇಕ್, ನಿಂತ್ಕೊಂಡು ಸ್ವಲ್ಪ ಹೊತ್ತು ರಿಲ್ಯಾಕ್ಸ್ ಆಗಿ ಸ್ಟ್ರೆಚಿಂಗ್ ಎಕ್ಸಸೈಸಸ್ ಮಾಡಿಕೊಂಡು ಯು ಮಸ್ಟ್ ಗೆಟ್ ಬ್ಯಾಕ್ ಟು ಯೋರ್ ವರ್ಕ್. ರೆಗ್ಯುಲರ್ಲಿ ಒಂದು 3-4 hours ಓಡಾಡದೆ ಹಾಗೆ ಕೂತ್ಕೊಂಡು ಇದ್ದಾಗ ಸೊ ಪ್ರೆಷರ್ ಅನ್ನೋದು ಬ್ಯಾಕ್ ಮೇಲೆ ತುಂಬ ಜಾಸ್ತಿ ಬೀಳುತ್ತೆ. ಸೊ ಅದರಿಂದ ಕೂಡ ನಿಮಗೂ ಒಂದು ಡಲ್ ಪೇನ್ ಥರ ಶುರು ಆಗುತ್ತೆ. ಕೆಲವೊಬ್ರು ಏನು ಹೇಳ್ತಾರೆ, ನಮಗೆ ಇದು ನೆಕ್ ಪೇನ್ ಬಂದಾಗ ಕಿವಿಯಲ್ಲಿ ಕೂಡ ಶಬ್ದ ಕೇಳಿಸ್ಕೊತಾ ಇರುತ್ತೆ ಅಂತ ಕೂಡ ಹೇಳ್ತಾರೆ. ಅದು ವೆರಿ ರೇರ್ ಕೇಸಸ್ನಲ್ಲಿ ತುಂಬ ನೆಗ್ಲೆಕ್ಟ್ ಮಾಡಿದ್ದೀರಾ ಅಂತಂದರೆ ರಿಂಗಿಂಗ್ ಸೌಂಡ್ ಬರೋದು, ತಲೆ ತಿರುಗೋದು, ಅವ್ರ ಕೆಳಗಡೆ ಒಂಥರ ವಾಕಿಂಗ್ ಮಾಡ್ತಾಯಿದ್ರೆ ಸಡನ್ಲಿ ನಾವು ಕೂತ್ಕೊಂಡಿರೋ ಸೀಟಿಂದ ಎದ್ದು ನಿಂತಿದ್ದಾಗ ಸೈಡಿಗೆ ಬೀಳ್ತೀವಿ ಅನ್ನೋ ಒಂಥರ ಗಿಡ್ಡಿನೆಸ್ ಆಗ್ತಾಯಿದೆ ಅಂತ ಕೂಡ ಹೇಳ್ತಾರೆ. ಸೊ ಈ ಎಲ್ಲ ಕೂಡ ಸ್ಪೈನಲ್ ಪ್ರಾಬ್ಲಮ್ ಆರ್ ಡಿಸ್ಕ್ ಪ್ರಾಬ್ಲಮ್ ಸಿಮ್ಟಮ್ಸೇ. ಬಟ್ ಯಾವ ಸ್ಟೇಜಲ್ಲಿದೆ, ಎಷ್ಟಿದೆ ಅಂತ ನೋಡೋದಕ್ಕೆ ನಾವು ಪೇಷಂಟ್ ಈ ಥರ ಕಾನ್ಸ್ಟೆಂಟಾಗಿ ಕಂಪ್ಲೇಂಟ್ ಮಾಡ್ತಾ ಇದ್ದಾರೆ ಅಂತಂದಾಗ CT MRI ಅಂತ ಕೂಡ ಇನ್ವೆಸ್ಟಿಗೇಷನ್ಸ್ ನಾವು ಬರೀತೀವಿ. ಬಿಕಾಸ್ ಈ ಬ್ಯಾಕ್ ಪೇನ್ ಅನ್ನೋದು ಎಕ್ಸ್ರೇಕ್ಕಿಂತ ಜಾಸ್ತಿ CT ಆರ್ MRI ಅಲ್ಲಿ ಎಷ್ಟು ಮಟ್ಟಿಗೆ ಯಾವ ಏರಿಯಾ ಅಲ್ಲಿ, ಲಂಬಾರ್ ಏರಿಯಾ ಅಲ್ಲಿದೆಯಾ ಆರ್ ಥೊರಾಸಿಕ್ ಏರಿಯಾ ಅಲ್ಲಿದೆಯಾ ಆರ್ ಈವನ್ ಕಾಕಿಕ್ಸ್ ರೀಜನಲ್ಲಿ ಇದೆಯಾ, ಸೇಕ್ರಮಲ್ಲಿದೆಯಾ, ಯಾವುದ್ರಲ್ಲಿದೆ ಸ್ಪೇಸ್, ಡಿಸ್ಕಲ್ಲಿ ಅಂದರೆ 2 ವರ್ಟಿಬ್ರಾ ಮಧ್ಯದಲ್ಲಿರೋ ಸ್ಪೇಸ್ ಏನಾದರೂ ಕಡಿಮೆ ಆಗಿದೆಯಾ, ಅಥವಾ ಸ್ಲಿಪ್ ಡಿಸ್ಕ್ ಅಂತಂದರೆ ಡಿಸ್ಕ್ ಇರೋ ಜಾಗದಿಂದ ಸ್ಲಿಪ್ ಆಗಿದೆ ಆ ಥರ ಆಗಿದೆಯಾ, ಡಿಸ್ಕ್ ಹೆರ್ನಿಯೇಷನ್ ಆಗಿದೆಯಾ. ಸೊ ಈ ಥರ ಈ ಎಲ್ಲ ಪ್ರಾಬ್ಲಮ್ಸಲ್ಲಿ ಯಾವ ಪ್ರಾಬ್ಲಮ್ ಕರೆಕ್ಟಾಗಿ ಸ್ಪೈನಲ್ ಆಗಿದೆ ಅಂತ ನೋಡಬೇಕಂತಂದರೆ CT MRI ಸ್ಕ್ಯಾನ್ ಕೂಡ ನಾವು ಪೇಷಂಟ್ಗೆ ರಿಕಮೆಂಡ್ ಮಾಡ್ತೀವಿ. ಸೊ ಆ ಸ್ಕ್ಯಾನಲ್ಲಿ ಫೈಂಡಿಂಗ್ಸ್ ಹೇಗಿದೆ ಆ್ಯಂಡ್ ಎಷ್ಟು ಪ್ರಾಬ್ಲಮ್ ಇದೆ, ಡಿಸ್ಕ್ ಡಿಜನರೇಷನ್ ಇದೆಯಾ, ಡಿಸ್ಕಲ್ಲಿ ಡಿಹೈಡ್ರೇಷನ್ ಇದೆಯಾ. ಬಿಕಾಸ್ ನಿಮಗೆ ಸ್ಪೈನಲ್ ಕಾರ್ಡಲ್ಲಿ ಒಂದು ಫ್ಲೂಯಿಡ್ ಓಡಾಡ್ತಾ ಇರುತ್ತೆ, ಸೆರಿಬ್ರೋಸ್ಪೈನಲ್ ಫ್ಲೂಯಿಡ್ ಅಂತ ಹೇಳ್ತೀವಿ. ಸೊ ಈ ಫ್ಲೂಯಿಡ್ ಪ್ರಮಾಣ ಕಡಿಮೆ ಆದರೂ ಕೂಡ ಸೊ ಬ್ಯಾಕ್ ಪೇನ್ ಆರ್ ನೆಕ್ ಪೇನ್ ಅನ್ನೋದು ಜಾಸ್ತಿ ಆಗುತ್ತೆ. ಆ್ಯಂಡ್ ತುಂಬ ಎಮರ್ಜೆನ್ಸಿ ಆರ್ ವರ್ಸ್ಟ್ ಕೇಸಲ್ಲಿ HLA-27 ಅಂತ ಒಂದು ಟೆಸ್ಟ್ನ ಬರ್ಕೊಡ್ತೀವಿ, ಬ್ಲಡ್ ಟೆಸ್ಟ್ನ. HLA-27 ಪಾಸಿಟಿವ್ ಇದೆ ಅಂತ ಅಂದರೆ ಆ ಕಂಡೀಷನ್ನ ನಾವು ಆ್ಯಂಕಲೋಸಿಸ್ ಸ್ಪಾಂಡಿಲೈಟಿಸ್ ಅಂತ ಕರಿತೀವಿ. ಸೊ ಆ್ಯಂಕಲೋಸಿಸ್ ಸ್ಪಾಂಡಿಲೈಟಿಸ್ ಅಂತಂದರೆ ಬ್ಯಾಕ್ ಸ್ಪೈನಲ್ ಪೋಸ್ಚರ್, ಸ್ಪೈನಲ್ ಸ್ಟ್ರಕ್ಚರ್ ನಮ್ಮದು ಕರ್ವ್ಡ್ ಎಸ್ ಶೇಪ್ ಇರುತ್ತೆ. ಸೊ ಯಾವಾಗ ಈ ಎಸ್ ಶೇಪ್ ಇಲ್ಲದೆ ಸ್ಟ್ರೇಟ್ ಆಗಿಬಿಡುತ್ತೆ, ಫುಲ್ ಸ್ಪೈನ್ ಸ್ಟ್ರೇಟ್ ಆಗಿಬಿಡುತ್ತೆ, ಸೊ ಆವಾಗ ಕರ್ವೇಚರಲ್ ಪ್ರಾಬ್ಲಮ್ ಬಂದಾಗ ಕೂಡ ನಿಮಗೆ ಕ್ರಾನಿಕ್ ಆಗಿ ಪೇನ್ಸ್ ಬರ್ತಾ ಇರುತ್ತೆ. ಸೊ ಇದು ಪಾಸಿಟಿವ್ ಇದೆಯಾ, ನೆಗೆಟಿವ್ ಇದೆಯಾ, ಬೇರೆ ಏನಾದರೂ ಫ್ಯಾಮಿಲಿ ಹಿಸ್ಟ್ರಿ ಇದೆಯಾ ಆರ್ ಬೇರೆ ಏನಾದರೂ ರೊಮ್ಯಾಟಿಕ್ ಫ್ಯಾಕ್ಟರ್ಸ್ ಏನಾದರೂ ಪಾಸಿಟಿವ್ ಇದೆಯಾ ಅನ್ನೋದನ್ನು ಕೂಡ ನಾವು ನೋಡ್ತೀವಿ. ಸೊ ಈ ಇನ್ವೆಸ್ಟಿಗೇಷನ್ಸ್ ಎಲ್ಲ ನೋಡಿಬಿಟ್ಟು ಪೇಷಂಟ್ಗೆ ನಾವು ಮೆಡಿಕೇಷನ್ ಶುರು ಮಾಡೋದಕ್ಕಿಂತ ಮುಂಚೆ ಲೈಫ್ ಸ್ಟೈಲ್ ಚೇಂಜಸ್ನ ಕೂಡ ಹೇಳ್ತೀವಿ. ಸೊ ಈ ಎಲ್ಲವೂ ನೀವು ಕರೆಕ್ಟಾಗಿ ಫಾಲೋ ಮಾಡಿ ಮೆಡಿಕೇಷನ್ನ ತೊಗೊಂಡ್ರೆ ಖಂಡಿತ ನಿಮಗೆ ಗ್ರ್ಯಾಜುವಲ್ ಆಗಿ ಇಂಪ್ರೂವ್ಮೆಂಟ್ ಕಾಣಿಸುತ್ತೆ. ಇನ್ನು ಡಾಕ್ಟರ್, ಈ ಒಂದು ಡಿಸ್ಕ್ ಪ್ರಾಬ್ಲಮ್ ಅಥವಾ ಮೂಳೆ ಸವೆತ ಅಂತ ನಾವೇನು ಕರಿತೀವಲ್ಲ ನಮ್ಮ ಬಾಡಿಯಲ್ಲಿ, ಸೊ ಈ ಪ್ರಾಬ್ಲಮ್ ಯಾರಲ್ಲಿ ಹೆಚ್ಚಾಗಿ ಕಂಡು ಬರುತ್ತೆ ಅಂತ ನೀವು ಆಗಲೇ ಹೇಳ್ತಾ ಇದ್ರಿ 45 ಎಬೋವ್ ಅಂತ. ಸೊ ಇತ್ತೀಚಿನ ದಿನಗಳಲ್ಲಿ ಬೆನ್ನು ನೋವು ಅನ್ನೋದು ಎಲ್ಲರಲ್ಲೂ ಕೂಡ ಕಾಣಿಸ್ಕೊಳ್ತಾ ಇದೆ. ಸೊ ಈ ವಿಚಾರಕ್ಕೆ ಏನು ಹೇಳ್ತೀರಾ? 45 ಇಯರ್ಸ್ ಆದಮೇಲೆ ಬರುತ್ತೆ ಅಂತ ಹೇಳಿದ್ದು ಎಸ್ ರೈಟ್. ಬಟ್ ನಾನು ಮುಂಚೆ ಹೇಳಿದಂಗೆ ಅದರ್ ಕಾಸಸ್ ಲೈಕ್ ಇಂಜುರಿ ಆಗಿರ್ಬೋದು. ಬ್ಯಾಡ್ ಪೋಸ್ಚರ್ ಅನ್ನೋದು ಆರ್ ಲ್ಯಾಕ್ ಆಫ್ ಎಕ್ಸಸೈಸ್ ಅನ್ನೋದು ಬರೀ ಓಲ್ಡ್ ಪೀಪಲಲ್ಲಿ ಬರಬೇಕು ಅಂತ ಎಲ್ಲೂ ಇಲ್ಲ. ಈವನ್ ಆ್ಯಸ್ ಅನ್ ಯಂಗ್ಸ್ಟರ್ಸ್, ಯಂಗ್ ಅಡಾಲಸೆಂಟ್ ಏಜಲ್ಲಿ ಕೂಡ, ಈವನ್ ಇಫ್ ಯು ಆರ್ ಇನ್ ಅ ಜಾಬ್ ಪ್ರೆಷರಿಂದ ಆಗಿರ್ಬೋದು, ಅಲ್ಲಿ ಎಕ್ಸಸೈಸ್ ಕರೆಕ್ಟಾಗಿ ಆಗ್ತಾ ಇಲ್ಲ ಆ್ಯಂಡ್ ಕರೆಕ್ಟಾಗಿ ನೀವು ಪೋಸ್ಚರ್ನ ಮೇಂಟೈನ್ ಮಾಡ್ತಾ ಇಲ್ಲ. ಫಸ್ಟ್ ಥಿಂಗ್ ಇಸ್ ತುಂಬ ಜನ ಯಾಕೆ ಹಂಗಿದ್ರೆ ಅಂತ ನೀವು ಕೂಡ ಪೋಸ್ಚರ್ ಹೇಗಿದೆ ಅಂತ ಹೇಳಿದಾಗ ನಾವು ನೋಡಿದಾಗ ಕೂಡ ಅವರು ಬೆಂಡ್ ಮಾಡಿಕೊಂಡು ಕೂತ್ಕೋತಾರೆ. ದಿಸ್ ಈಸ್ ಮೋರ್ ದ್ಯಾನ್ ಇನಫ್. ನೀವು ಯಾವಾಗ ತುಂಬ ಬಗ್ಗಿ ಕೂತ್ಕೋತೀರಾ ನಿಮ್ಮ ಬ್ಯಾಕ್ ಮೇಲೆ ತುಂಬ ಜಾಸ್ತಿ ಪ್ರೆಷರ್ ಬೀಳುತ್ತೆ. ಸೊ ಲೈಫ್ ಸ್ಟೈಲ್ ಚೇಂಜಸ್ ಅನ್ನೋದು ಕೂಡ ಇಂಪಾರ್ಟೆಂಟ್. ನೀವು ಲೈಫ್ ಸ್ಟೈಲ್ ಪುವರಾಗಿ ಮೇಂಟೈನ್ ಮಾಡ್ತಾ ಇದ್ದೀರಾ ಅಂತಂದರೆ ಡಿಸ್ಕ್ ಪ್ರಾಬ್ಲಮ್ ನಿಮ್ಗೆ ಯಾವ ಏಜಲ್ಲಿ ಕೂಡ ಬರ್ಬೋದು.
ಲೈಕ್ ಪ್ರೀವಿಯಸ್ ಡೇಸಲ್ಲಿ ಓಲ್ಡ್ ಏಜಲ್ಲಿ ಅಷ್ಟೇ ಬರೋ ಪ್ರಾಬ್ಲಮ್ಸ್ ತುಂಬಾ ಇರ್ತಿತ್ತು. ರೊಮೆಟೈಡ್ ಆರ್ಥ್ರೈಟಿಸ್ ಆಗ್ಬೋದು, ಆಸ್ಟಿಯೋ ಆರ್ಥ್ರೈಟಿಸ್ ಆಗ್ಬೋದು. ಓಕೆ, ಕಾಲು ನೋವು ಅಂತಂದರೆ ಓಕೆ ನಿಮ್ಮ ಏಜ್ ಏನು 60 ಇದೆ, ಸೊ ಆ ಟೈಮಲ್ಲಿ ಬರೋದು ಕಾಮನ್ ಅಂತ ಅವಾಗ ಕೇಳ್ಪಟ್ಟಿದ್ವಿ. ಬಟ್ ಇವಾಗ ಹಾಗಲ್ಲ. ಇವಾಗ ಈವನ್ ಯಂಗ್ಸ್ಟರ್ಸಲ್ಲಿ ಕೂಡ ನೋಡ್ತಾ ಇದ್ದೀವಿ, ಬಿಕಾಸ್ ದರ್ ಇಸ್ ನೋ ಮೇಂಟೆನೆನ್ಸ್ ಆಫ್ ಕರೆಕ್ಟ್ ಲೈಫ್ ಸ್ಟೈಲ್. ನೀವು ಯಾವಾಗ ಕರೆಕ್ಟ್ ಲೈಫ್ ಸ್ಟೈಲ್ನ ಮೇಂಟೈನ್ ಮಾಡ್ತೀರಾ, ಈವನ್ ನೀವು ತೊಗೊಳ್ಳೋ ಫುಡ್ ಏನು ತೊಗೋತಾ ಇದ್ದೀರಾ, ಕ್ಯಾಲ್ಶಿಯಂ ತೊಗೋತಾ ಇದ್ದೀರಾ, ಐರನ್ ತೊಗೋತಾ ಇದ್ದೀರಾ, ಒಂದು ಬ್ಯಾಲೆನ್ಸ್ಡ್ ಡಯಟ್ ನಿಮಗೆ ಹೋಗ್ತಾ ಇದೆಯಾ ಇಲ್ಲ ಅನ್ನೋದು ಕೂಡ ಮ್ಯಾಟರ್. ಸೊ ಎಲ್ಲ ಫ್ಯಾಕ್ಟರ್ಸಿಂದ ಕೂಡ ಈ ಎಲ್ಲ ಫ್ಯಾಕ್ಟರ್ಸು ರೀಸನ್ ಆಗಿರ್ಬೋದು. ಸೊ ಇದರಿಂದ ಯಾವ ಏಜ್ ಗ್ರೂಪಲ್ಲಾದರೂ ಆಗ್ಬೋದು. ಈವನ್ ಮಕ್ಕಳಲ್ಲಿ ಕೂಡ ನೀವು ನೋಡಿ ತುಂಬ ಜಾಸ್ತಿ ಅವರು ಬಗ್ಗಿ ಕೂತ್ಕೊಂಡು ವರ್ಕ್ ಮಾಡ್ತಿದ್ದಾಗ ಕೂಡ ಅವ್ರು ಅವಾಗ ಹೇಳ್ತಾ ಇರ್ತಾರೆ, ನಮ್ಗೆ ಅವಾಗ ಬೆನ್ನು ನೋವು ಆಗ್ತಾ ಇರುತ್ತೆ ಅಂತ ಹೇಳ್ತಾರೆ. ಬಿಕಾಸ್ ಅವರು ಕೂತ್ಕೋಬೇಕಾದ್ರೆ, ಹೋಮ್ವರ್ಕ್ ಮಾಡಬೇಕಾದ್ರೆ ಇರ್ಬೋದು, ಅವ್ರು ಚೇರಲ್ಲಿ ಕೂಡಲ್ಲ, ಮೋಸ್ಟ್ಲಿ ಬೆಡ್ ಮೇಲೆ ಕೂತ್ಕೊಂಡಿರ್ತಾರೆ, ಬಗ್ಗಿ ಕೆಲಸ ಮಾಡ್ಕೊಂಡಿರ್ತಾರೆ. ಈ ಥರದ್ದು ನೀವು ಲೈಫ್ ಸ್ಟೈಲ್ ಕರೆಕ್ಟಾಗಿ ಮೇಂಟೈನ್ ಮಾಡ್ತಾ ಇಲ್ಲ, ಪೋಸ್ಚರ್ ಕರೆಕ್ಟಾಗಿ ಮಾಡ್ತಾ ಇಲ್ಲ ಅಂತಂದರೆ ಯಾರಲ್ಲಾದರೂ ಆಗ್ಬೋದು. ಬಟ್ ಆ ಸಿಮ್ಟಮ್ಸ್ ನಿಮ್ಗೆ ಯಾವಾಗ ಕಂಡು ಬರುತ್ತೆ ಅದರ ಮೇಲೆ ಡಿಪೆಂಡ್ ಆಗಿ ನೀವು ಡಾಕ್ಟರ್ ಹತ್ರ ಹೋಗ್ತೀರಾ. ಸೊ ಎಷ್ಟು ದಿನದಿಂದ ನಿಮಗೆ ಪ್ರಾಬ್ಲಮ್ ಇದೆ ಅಂತಂದರೆ, ನಮಗೆ ಪ್ರಾಬ್ಲಮ್ ಎಷ್ಟು ದಿನದಿಂದ ಇದೆ ಗೊತ್ತಿಲ್ಲ, ಬಟ್ ನಾವು ಐಡೆಂಟಿಫೈ ಮಾಡಿ ಒಂದು 6 ತಿಂಗಳಾಯಿತು, 1 ಇಯರ್ ಆಯಿತು. ಬಟ್ ಇಟ್ ಡಸಂಟ್ ಮೀನ್ ಅದಕ್ಕಿಂತ ಮುಂಚೆ ಕೂಡ ಆಗಿರ್ಬೋದು. ಬಟ್ ನಿಮ್ಮ ಇಮ್ಯುನಿಟಿ ಸ್ಟ್ರಾಂಗ್ ಇದೆ, ಸೊ ನಿಮ್ಮ ಬಾಡಿ ಸ್ಟ್ರಾಂಗ್ ಇದೆ, ಸ್ಟ್ರೆಂತ್ ಇದೆ, ಅದರಿಂದ ನಿಮಗೆ ಜಾಸ್ತಿ ಸಿಮ್ಟಮ್ಸ್ ಕಂಡು ಬಂದಿಲ್ಲ. ಯಾವಾಗ ನೀವು ಏಜ್ ಅಡ್ವಾನ್ಸ್ ಆಗ್ತಾ ಇರುತ್ತೆ, ಸೊ ಆವಾಗ ಮೂಳೆಗಳು ಯಾವಾಗ ಸ್ಟ್ರೈನ್ ಆಗ್ತಾ ಇರುತ್ತೆ, ವೇರ್ ಆ್ಯಂಡ್ ಟೇರ್ ಜಾಸ್ತಿ ಆಗ್ತಾ ಇರುತ್ತೆ, ಸೊ ಆವಾಗ ನಿಮ್ಗೆ ಸಿಮ್ಟಮ್ಸ್ ಕಂಡು ಬರುತ್ತೆ. ಸೊ ನೀವು ಡಾಕ್ಟರ್ ಹತ್ರ ಬರಬೇಕು ಅಂದರೆ ಸಿಮ್ಟಮ್ಸ್ ನೋಡ್ತಾ ಇರಬೇಕು. ಎಸ್ ಡಾಕ್ಟರ್, ಡಿಸ್ಕ್ ಪ್ರಾಬ್ಲಮ್ ಬಗ್ಗೆ ಸಾಕಷ್ಟು ಮಾಹಿತಿಯನ್ನು ನೀವು ತಿಳಿಸ್ಕೊಟ್ರಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಎಸ್ ವೀಕ್ಷಕರೇ, ನೋಡಿದ್ರಲ್ಲ, ಇದಾಗಿತ್ತು ಇವತ್ತಿನ ಆರೋಗ್ಯವೇ ಭಾಗ್ಯ ವಿಶೇಷ. ಹಾಗೆ ನಿಮಗೂ ಕೂಡ ಆರೋಗ್ಯ ಸಮಸ್ಯೆ ಇದೆ ಅಂತಂದಲ್ಲಿ ನಿಮ್ಮ ಹತ್ತಿರದ ಹೋಮಿಯೋ ಕೇರ್ಗೆ ವಿಸಿಟ್ ಕೊಡಿ ಅಂತ ಹೇಳ್ತಾ ನೋಡ್ತಾ ಇರಿ ಜಿ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ. ವಾಸಿಯಾಗದ ಆರೋಗ್ಯ ಸಮಸ್ಯೆ ನಿಮ್ಮನ್ನ ಕಾಡ್ತಿದೆಯಾ? ಹಾಗಿದ್ರೆ ಚಿಂತೆ ಬಿಡಿ, ನಮ್ಮ ಹೋಮಿಯೋ ಕೇರ್ಗೆ ಬನ್ನಿ. ಹೋಮಿಯೋ ಕೇರ್ ಇಂಟರ್ನ್ಯಾಷನಲ್ ಹಲವು ಆರೋಗ್ಯ ಸಮಸ್ಯೆಗಳಿಗೆ ಸಿಗಲಿದೆ ಸೂಕ್ತ ಪರಿಹಾರ. ನೇರ ಭೇಟಿಗೆ ಸಂಪರ್ಕಿಸಿ 9550001133 1800 10811212.